ಹೆಲೋ ನಮಸ್ಕಾರ. ಗೌಡ ಬ್ಲಾಗರ್ ಹೊರಟದೀಗ ಡ್ಯೂಟಿಗೆ. ನಾನೀಗ ಹೋಗ್ತಾಳೆ. ಇಲ್ಲಿ ಈಗ ಸ್ವಲ್ಪ ಕೂಲ್ ಉಂಟು, ಇನ್ನು ಸ್ವಲ್ಪ ರೋಡಿಗೆ ಹೋದ ಮೇಲೆ ಫುಲ್ ಬಿಸಿ ಅದೇ. ಇದು ಮೇಲೆ ನೋಡ್ತಾಳ್ರಿ ಅಲ್ಲ, ಇದು ಎಂತ ಆಗಿರೋದು ಒಂದು ಗೆಸ್ ಮಾಡಿ. ನಾನು ಇದರದೊಂದು ಫೋಟೋ ಹಾಕಿನಿ ಆಮೇಲೆ ಈಗ ನಾನು ಹೊರಟೆ ಅರ್ಜೆಂಟಿಗೆ. ಅದು ಸಿಕ್ಕುದಿಲ್ಲ, ನಾ ಮತ್ತೆ ಫೋಟೋ ತೆಗೆದು ಹಾಕಿನಿ. ಮತ್ತೆ ನೋಡಿ ನಮ್ಮ ಊರಿನ ಹಾದಿ ಬೀದಿ ಹೆಂಗುಟ್ಟುತ್ತ. ಮುಂದೆ ಹೋಗಿ ಈಗ ರೋಡ್ ಸೇರಿದ ಮೇಲೆ ಫುಲ್ ಸೆಕೆ, ಮತ್ತೆ ಸ್ವಲ್ಪ ಕಷ್ಟ ಓಡಾಡೋದು. ಹಂಗೆ ಹೊರಟದೀಗ ಮುಂದೆ ಹೋಗಕ್ಕ ನಿಮಗೊಂದು ಈ ಹಾರ್ಮೋಜ್ ತಳಿ ಒಂದು ಹೆಸರು ಕೇಳೋಡ್ರಿ ಅಲ್ಲ. ಇತ್ತೀಚೆಗೆ ಭಾರಿ ಇದು ಈ ಗಲ್ಫ್ಲೆಲ್ಲ ಯುದ್ಧ ಶುರು ಆದ ಮೇಲೆ ಹಾರ್ಮೋಜ್ ತಳುವಂಥದ್ದು ಒಂದು ಹಾರ್ಮೋಜ್ ಸಂಧಿ ಬ್ಲಾಕ್ ಆಗ್ಬಿಟ್ಟು ಅಲ್ಲಿ ಗ್ಯಾಸ್ ಗಾಡಿ ಬಾಲೆ, ಪೆಟ್ರೋಲ್ ಗಾಡಿ ಬಾಲೆ ಆಯ್ತಾ. ಗಾಡಿ ಅಲ್ಲ ಅದು ಹಡಗು. ಪ್ರಪಂಚದಲ್ಲಿ ಹಾರ್ಮೋಜ್ ಜಲಸಂಧಿ ಎರಡೇ ಉಳದು. ಅದು ಒಂದು ಇರಾನ್ಲಿ ಉಳದು, ಇನ್ನೊಂದು ನಮ್ಮ ಒಮನ್ಲಿ ಉಳದತ. ಈಗ ಮುಂದೆ ಹೋಗಕ್ಕೆ ತೋರಿಸಿ ನಾನು ಎಲ್ಲಿ ಉಳದು. ಅದರ ದಾಟಿ ನಾನು ಹೋಗು, ಅಲ್ಲಿ ಯಾವುದೇ ಬಾಂಬ್ ಗಿಂಬೆಲ್ಲ ಹಾಕುದಿಲ್ಲ. ಅದು ಇರಾನ್ ಹತ್ರ ಇರುವ ಜಲಸಂಧಿಲಿ ಮಾತ್ರ ಹಾಕುದು. ಈಗ ಈ ಜಲಸಂಧಿಲಿ ಅಂತ ಹೇಳಿ ಇದು ಸಣ್ಣ ಜಲಸಂಧಿ. ಇಲ್ಲಿ ರೋಡ್ ದಾಟೋದು ಭಾರಿ ಕಷ್ಟ ಬೆಳಿಗ್ಗೆ ಬೆಳಿಗ್ಗೆ. ಅದು ಸೋಮವಾರ ಇಂದು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಗಂಟ ಸ್ವಲ್ಪ ಕಷ್ಟ. ಯಾಕೆಂತ ಹೇಳಿದ್ರೆ ಗಾಡಿಗೆ ಜಾಸ್ತಿ ಇದ್ದಾವೆ. ಕೆಲಸ ಆಫೀಸ್ ಅಲ್ಲಿ ಇಲ್ಲಿ ಹೋಗುವೆಲ್ಲ ಇದ್ದಾವೆಲ್ಲ, ಅವೆಲ್ಲ ಸ್ವಲ್ಪ ಜಾಸ್ತಿ ಇದ್ದಾವೆ. ಹಂಗಾಗಿ ಭಾರಿ ಡೇಂಜರ್ ರೋಡ್ ದಾಟೋದು. ನೋಡಿ ಹಾರ್ಮೋಜ್ ಅಂತ ಬರ್ಕೊಂಡ್ಬಿಟ್ಟು ಅಲ್ಲಿ ಇದೇ ಹಾರ್ಮೋಜ್, ಇದರ ಜಲಸಂಧಿ ಒಳದು ಮುಂದ್ಗಡೆ. ಇಲ್ಲಿಂದನೇ ಪೆಟ್ರೋಲ್ ಡೀಸೆಲ್ ಎಲ್ಲ ತಗೊಂಡು ಹೋದು. ಇದಕ್ಕೆ ನಾನೀಗ ಹೇಳ್ದೆ ಹಾರ್ಮೋಜ್ ಜಲಸಂಧಿ ತೋರಿಸಿನಿ ಆಯ್ತಾ. ಈ ಹಾರ್ಮೋಜ್ ಜಲಸಂಧಿ ನೋಡೋಕೂತ ಹೇಳ್ರೆ ನಾವು ಈ ಮೆಟ್ಲನ್ನ ಹತ್ತಿಕೊಂಡು ಹೋಗು. ಈ ಮೆಟ್ಲು ಇಡೀ ಪ್ರಪಂಚದಲ್ಲಿ ಅತಿ ಎತ್ತರದ ಮೆಟ್ಲು ಅಂತ ಹೇಳ್ರೆ ಇದು. ನಿಮಗೆಲ್ಲ ಹಾರ್ಮೋಜ್ ಜಲಸಂಧಿ ತೋರಿಸಿಂದ ಹೇಳ್ದೆ ಅಲ್ಲ, ನೋಡಿ ಅಲ್ಲಿ ಕಂಡದೆ ನೋಡಿ, ಇದೇ ಹಾರ್ಮೋಜ್ ಜಲಸಂಧಿಯಲ್ಲಿ ನೀರುಟು. ಆದರೆ ಇಲ್ಲಿ ಬೋಟ್ಗೆಲ್ಲ ಬಾದುಲ್ಲ ಆಯ್ತಾ. ಇದು ಸಣ್ಣ ಮಿನಿ ಹಾರ್ಮೋಜ್ ಜಲಸಂಧಿ. ಯಾಕಂತ ಹೇಳಿದ್ರೆ ಇದು ಒಮಾನ್ ಒಳಗೆ ಇರುದು, ಇದು ಒಮಾನ್ಲಿ ಇರುದು. ಇದು ಎರಡನೇ ಹಾರ್ಮೋಜ್ ಜಲಸಂಧಿ, ಪ್ರಪಂಚದ ಎರಡನೇ ಹಾರ್ಮೋಜ್ ಜಲಸಂಧಿ ಅಂತ ಹೇಳಕ್ಕಿದ್ನ. ಯಾಕೆಂತ ಹೇಳಿದ್ರೆ ಹಾರ್ಮೋಜ್ ಅಲ್ಲಿ ಉಂಟು, ಜಲಸಂಧಿ ಇಲ್ಲಿ ಉಂಟು. ಇಲ್ಲಿ ಹಡದ ಗಿಡಗೆಲ್ಲ ಬಾದ್ಲೆ, ಅದೇ ಒಂದು ದೊಡ್ಡ ವಿಶೇಷ ಅಷ್ಟೇ. ಈ ಒಮಾನ್ಲಿ ಗೌಡ ಬ್ಲಾಗರ್ ಈಗ ಕೆಲ್ಸಕ್ಕೆ ಹೋಗಕ್ಕನ ಹಿಂಗೆ ಕಂಟೆಂಟ್ಗಳನ್ನ ಮಾಡಿಕೊಂಡು ಹೊರಟದೆ. ಇನ್ನು ಮುಂದೆ ಹಿಂಗೆ ಸಣ್ಣ ಪುಟ್ಟ ಕಂಟೆಂಟ್ಗೆ ಬರ್ತದೆ ಎಲ್ಲವೂ. ಬೇಗ ಬೇಗ ನಮ್ಮ ಅಕೌಂಟ್ನ ಫಾಲೋ ಮಾಡಿಕೊಂಡು ನೋಡ್ತಾ ಇದ್ದಂಗೆ ನಂಗೆ